ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಕೇಳುಗರೆ ನಮಸ್ಕಾರ. ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಕೇಳಿ ಅತ್ಯುತ್ತಮ ತರಬೇತುದಾರ ಹಾಗೂ ಕ್ರಿಯಾಶೀಲ ದೈಹಿಕ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಹಾಸನದ ನಟರಾಜ್ HH ಅವರೊಂದಿಗೆ ಸಂದರ್ಶಕರು ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ತರಬೇತುದಾರ ಪ್ರಶಸ್ತಿಯನ್ನು ಪಡೆದಿರುವಂತಹ ಹಾಗೂ ಕ್ರಿಯಾಶೀಲ ದೈಹಿಕ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವ ಮತ್ತೆ ಒಕೆನೋವಾ ಸೋರಿನ್ಕಾಯ್ ಕರಾಟೆ ಅಕಾಡೆಮಿಯ ಜಪಾನ್ ಸಂಸ್ಥೆಯವರು ನೀಡಿರುವಂತಹ ಬೆಸ್ಟ್ ಟೀಚರ್ ಪ್ರಶಸ್ತಿಯನ್ನು ಪಡೆದಿರುವಂತಹ, ಇಷ್ಟೆಲ್ಲ ಹೇಳಿದ ಮೇಲೆ ಕೇಳುಗರಿಗೆ ಅರ್ಥ ಆಗಿರುತ್ತೆ, ಬಹಳ ಪ್ರತಿಭಾವಂತರು ಅಂತ. ಈಗ ಶಿಕ್ಷಕರಾಗಿ HKS ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂತಹ HH ನಟರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ನಟರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್. ಇಷ್ಟೆಲ್ಲ ಪ್ರಶಸ್ತಿಗಳು ಬಂದಿದೆ, ಆದ್ರೆ ನಮ್ಮ ಕೇಳುಗರಿಗೆ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ, ಬಹಳ ವಯಸ್ಸಾಗಿರ್ಬೇಕು ಅಂತ. ಅಷ್ಟೊಂದು ವಯಸ್ಸಾಗಿಲ್ಲ, ಯುವಕರು ಇನ್ನು. ಆದ್ರೆ ನಿಮ್ಮನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾಕೆ ಕರೆದ್ವಿ ಅಂತಂದ್ರೆ, ಸಮಾಜ ಸೇವೆ ಮಾಡಬೇಕು, ಯಾರಿಗಾದ್ರೂ ನಿಮಗೆ ಗೊತ್ತಿರೋ ಕಲೆಯನ್ನ ಕಲಿಸ್ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಜನಕ್ಕೆ ಉಚಿತವಾಗಿ ತರಬೇತಿ ಮಾಡಿದೀರಾ. ಈಜಿನಲ್ಲಿರಬಹುದು ಅಥವಾ ಓಟದಲ್ಲಿರಬಹುದು. ಮೂಲತಃ ನೀವೊಬ್ಬ ಕ್ರೀಡಾಪಟು, ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕ್ರೀಡಾಪಟುವಾಗಿ ನೀವು ಭಾಗವಹಿಸಿ ಪದಕಗಳನ್ನು ಕೂಡ ಗೆದ್ಕೊಂಡ್ ಬಂದಿದ್ದೀರಿ. ಆ ಎಲ್ಲಾ ಕಾರಣಗಳಿಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಸೂಕ್ತವಾದ ಅತಿಥಿ ಅಂತ ಅನ್ಕೊಂಡು ನಿಮ್ಮನ್ನು ಕರೆಸಿದೀವಿ. ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಡಿ. ನಿಮ್ಮ ಊರು ಯಾವುದು? ವಂಗೇರೆ ಹೂವಿನಹಳ್ಳಿ, ಶಾಂತಿಗ್ರಾಮ ಹೋಬಳಿ, ಹಾಸನ ತಾಲೂಕು, ಹಾಸನ ಜಿಲ್ಲೆ. ನನ್ನ ತಂದೆ ವನ್ನೇಗೌಡ, ತಾಯಿ ಜಯಲಕ್ಷ್ಮಿ, ಪತ್ನಿ ದಿವ್ಯಾ, ನನ್ನ ಮುದ್ದಾದ ಮಗಳು ಚರಿತಾ ಡಿ ರಾಜ್ ಅಂತ ಹೇಳಿ. ಇದು ನನ್ನ ವೈಯಕ್ತಿಕ. ಇದು ಒಂದು ಸಣ್ಣ ಕುಟುಂಬ. ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡಿದೀರಾ, ಆದ್ರೆ ನೀವು ಒಬ್ಬ ಕ್ರೀಡಾಪಟು. ಶಾಲಾ ಮಟ್ಟದಿಂದ ಕಾಲೇಜ್ ಮಟ್ಟದಲ್ಲಿ ಹೇಗೆ ನಿಮ್ಗೆ ಕ್ರೀಡೆಯ ಆಸಕ್ತಿ ಆರಂಭ ಆಗಿದ್ದು? ನಾನು ಓದಿದ್ದು ವಂಗೇರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ ನಾನು 7th ಸ್ಟ್ಯಾಂಡರ್ಡ್ ತನಕ ಓದ್ದೆ ಮ್ಯಾಮ್. ಅಪ್ಪಾಜಿ ಗೌಡ ಅನ್ನೋರು ಮೊದಲ ದೈಹಿಕ ಶಿಕ್ಷಕರು ನನಗೆ. ತದನಂತರ ವಿಜಯಲಕ್ಷ್ಮಿ ಅನ್ನೋರು ಬಂದ್ರು. 7th 8th ನಂಗೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹೀಗೆ ಇದ್ದೆ. ತದನಂತರ ಹೈಸ್ಕೂಲಿಗೆ ಹೋದೆ. ಅದು ವಂಗೇರೆ ಹೈಸ್ಕೂಲ್, ಬಟ್ ಅಳಸ್ನಹಳ್ಳಿ ಅನ್ನೋ ಊರಿನಲ್ಲಿ ಇರೋ ಅಂಥದ್ದು. ಅದು ಈಗಲೂ ನನ್ನ ಕಣ್ಮುಂದೆ ಬರ್ತಾ ಇದೆ ಮ್ಯಾಮ್. 8ನೇ ಕ್ಲಾಸಿಗೆ ಹೋದೆ ನಾನು. ಆ 8ನೇ ಕ್ಲಾಸ್ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್, ಆ ಟೈಮಲ್ಲಿ ನಾನು 1500 ಮೀಟ್ರು, 3000 ಮೀಟ್ರು, 800 ಮೀಟ್ರು, ಈ 3 ವಿಭಾಗದಲ್ಲಿ ಪ್ರಥಮ ಬಹುಮಾನ ತಗೋಬಿಟ್ಟೆ. ಆಗ ನಮ್ಮ ದೈಹಿಕ ಶಿಕ್ಷಕರ ನಳಿನಾಕ್ಷಿ ಅಂತೇಳಿ ಈಗಲೂ ಇದ್ದಾರೆ, ನನಗೆ ಸಿಗ್ತಾರೆ. ಅವ್ರು ನಿಲ್ಸಿ ಆಟೋಮೆಟಿಕ್ ನನಗೆ ಗೊತ್ತಿಲ್ಲ, ನನ್ನ ಕೈ ಹಿಂಗ್ ಮಡಿಸ್ಕೊಬಿಡ್ತವೆ. ಅಷ್ಟು ಗೌರವ ಅವ್ರು ಕಂಡ್ರೆ. ಅವರು ನನ್ನ ಚೆನ್ನಾಗಿ ಸಜ್ಜುಗೊಳಿಸಿದ್ರು ಮ್ಯಾಮ್. ಅಲ್ಲಿ ವಂಗೇರೆ ಹೈಸ್ಕೂಲು ತುಂಬಾ ದೊಡ್ಡ ಫೀಲ್ಡ್. ಅಲ್ಲಿ ಓಡ್ತಾ ಇದೆ, ಎಲ್ಲರೂ ಪ್ರೇಯರ್ ಮಾಡ್ತಾ ಇರೋರು, ಆದ್ರೆ ನನ್ನ ಓಡ್ಸ ಕಳಿಸ್ತಾ ಇದ್ರು. ಓಡ್ಬೇಕು ನಾನು ಚೆನ್ನಾಗಿ ಅಂತ. ಯಾಕಂದ್ರೆ ನಾನು ಲಾಂಗ್ ಇವೆಂಟ್ ರನ್ನರ್. ಹೈಸ್ಕೂಲಲ್ಲಿ ಒಂದು ಹೋಬಳಿ ಮಟ್ಟ ತನಕ, ಡಿಸ್ಟಿಕ್, ಈಗೆಲ್ಲ ಬಹುಮಾನ ಆಯ್ತು ಮ್ಯಾಮ್. ಅಲ್ಲಿ ಶಿಕ್ಷಕರನ್ನ ನಾನು ಇವತ್ತಿಗೂ ನೆನಪಿಸ್ತೀನಿ. ಯಾಕೆಂದ್ರೆ ನಾನು ಓದೋದ್ರಲ್ಲಿ ಸ್ವಲ್ಪ ಕಡಿಮೆನೆ. ನಿಮ್ಗೆ ಗೊತ್ತಿರಾಗೆ ಸ್ಪೋರ್ಟ್ಸ್ ಅಲ್ಲಿ ಇರೋರು ಓದೋದಲ್ಲಿ ಇರಬಾರ್ದು ಅಂತ ಅಲ್ಲ, ಏನೋ ನಾನು ಇದಾರೆ ಅವೆಲ್ಲ ಕೆಲವು ಇದ್ದು ಹಿಂದೆ. ಹಾಡೋರ್ಗೆ ಇನ್ನೇನೋ ಆಗಲ್ಲ, ಕುಣಿಯೋರ್ಗೆ ಇನ್ನೇನೋ ಬರಲ್ಲ. ಈಗಿನ ಮಕ್ಕಳನ್ನ ನೋಡ್ತೀವಲ್ಲ, ಎಲ್ಲರೂ ಎಲ್ಲವನ್ನೂ ಮಾಡ್ಬೋದು. ನಾನು ಒಂದು ಉದಾಹರಣೆ ಮ್ಯಾಮ್. ಸತ್ಯ, ನಾನು ಓದ್ತಾ ಇರ್ಲಿಲ್ಲ ನೋಡಿ, ನಾನು ಫೇಲ್ ಆಗಂತ ಕ್ಯಾಂಡಿಡೇಟ್. ಆದ್ರೆ ನಾನು ಟೀಚರ್ಸ್ ನನ್ನಿಂದ ಬಿದ್ರ ಅಥವಾ ನಾನ್ ಟೀಚರ್ಸ್ ಇಂದ ಬಿದ್ದ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಎಲ್ಲಾ ಶಿಕ್ಷಕರಿಗೆ ಇಲ್ಲಿಂದ ನಾನು ನಮಸ್ಕರಿಸಕ್ಕೆ ಇಷ್ಟಪಡ್ತೀನಿ. ನನ್ನ ಬಿಡ್ಲಿಲ್ಲ, ಹಿಂದೆ ಬಿದ್ದು ಓಡಿಸಿ ಓದಕ್ಕಿಲ್ಲ ಅಲ್ವಾ ನೀನು ಓಡು ಅನ್ನೋ ತರ ಮಾಡಿದ್ರು. ಎಲ್ಲಾ ಸ್ನೇಹಿತರು ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ಸ್ಪೋರ್ಟ್ಸ್ ಅಲ್ಲಿ ನೋಟ್ಸ್ ಎಲ್ಲ ಬರ್ಕತಾ ಇರಲಿಲ್ಲ, ಯಾಕಂದ್ರೆ ನಾನು ಸ್ಪೋರ್ಟ್ಸಿಗೆ ಹೋಗಿರ್ತಿದ್ನಲ್ಲ. ಹಾಗೆಲ್ಲ ಬಂದಾಗ ನಾನು ನೋಟ್ಸ್ ಬರ್ಕೊಳ್ಳೋಕೆ ಸಹಾಯ ಮಾಡಿದ್ರೆ, ಈ ತರ ಎಲ್ಲ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಆಸಕ್ತಿ ಬಂತು. ನೀವು ನಂಬಲ್ಲ ಮೇಡಮ್, ನಂದು 10th ಫಸ್ಟ್ ಅಟೆಂಪ್ಟೇ ಪಾಸ್. ನಮ್ಮ ಟೀಚರ್ಸ್ಗೆ ಆಶ್ಚರ್ಯ ಅದು. ಯಾಕೆ ಅಂದ್ರೆ ನಾನು ಸಹಜವಾಗಿ ಓಡ್ತಾ ಇದ್ದೆ. ಓದ ಕಡೆ ಕರ್ಕೊಂಡ್ಬಂದವರು ನನ್ನ ಸ್ನೇಹಿತರು, ಹೈಸ್ಕೂಲ್ ಸ್ನೇಹಿತರು, ಹಾಗೆ ಶಿಕ್ಷಕರು ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರು. ನಂತರ PUC ಬಂದೆ. ಶಾಂತಿಗ್ರಾಮ ಪದವಿ ಪೂರ್ವ ಕಾಲೇಜು. ಅಲ್ಲಿ ನನಗೆ ತುಂಬಾ ಜನ ಲೆಕ್ಚರರ್ಸು, ಜಯಶೀಲಮ್ಮ ಮೇಡಮ್ ಅಂತ ಹೇಳಿ ಈಗಲೂ ಇದ್ದಾರೆ, ಗಿರೀಶ್ ಅಂತ ಹೇಳಿ ಲೆಕ್ಚರರ್ಸ್, ಹಾಗೆ ತುಂಬಾ ಜನ ಟೀಚರ್ಸ್ ಇದ್ದಾರೆ. ಅವರು ಸಪೋರ್ಟ್ ಮಾಡಿ ಅಲ್ಲಿ ತುಮಕೂರು ಡಿವಿಷನ್ಗೆ ಹೋಗಿ ಕೆತ್ಕೊಂಡ್ಬಂದೆ. ಗ್ರಾಮ ಸಂಸ್ಕೃತಿ ಅಧ್ಯಯನ ಕೇಂದ್ರ, ಈ ಒಂದು ಸಂಸ್ಥೆಯವರು ತುಂಬಾ ನನಗೆ ಹೆಲ್ಪ್ ಮಾಡಿದ್ರು. ನಾನು ಹೇಳ್ಕೋಬೇಕೋ ಬೇಡ ಗೊತ್ತಿಲ್ಲ, ನನಗೆ ಕಾಲಿಗೆ ಶೂಸ್ ಕೂಡ ಇರ್ತಾ ಇರಲಿಲ್ಲ. ನಾನು ಅವಾಗಲೇ ಹೇಳಿದಾಗ ಹಳ್ಳಿಯಿಂದ ಬಂದಂಥವ್ರು ನಾವು. ಆಗ ನನಗೊಂದು ಜೊತೆ ಸ್ಪೈಕ್ಸ್ ಕೊಟ್ಟು, ಟ್ರ್ಯಾಕ್ ಸೂಟ್ ಎಲ್ಲ ಕೊಟ್ಟು ಕಳಿಸ್ಕೊಟ್ರು ತುಮಕೂರಿಗೆ. ಅಲ್ಲಿ ಕೂಡ ಚೆನ್ನಾಗಿ ಆಡ್ಕೊಂಡು ಬಂದೆ. ನಂತರ ಹಾಸನದ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು, ಅಲ್ಲಿ ಸೇರ್ಕೊಂಡೆ. PUC ಮುಗಿದ ತಕ್ಷಣ ನಾನು ಒಂದು ಜನತಾ ಫುಟ್ವೇರ್ ಅಂತ ಇದೆ, ಸ್ಲಿಪ್ಪರ್ ಅಂಗಡಿಲಿ ಕೆಲಸ ಮಾಡ್ತಾ ಇದ್ದೆ ನಾನು. ದರ್ಶನ್ ಅಂತ ಇದ್ದಾರೆ, ಅವರು ಎಲ್ಲ ಚೆನ್ನಾಗಿ ನನಗೆ ಇದು ಮಾಡ್ತಾಯಿದ್ರು. ರಿಸಲ್ಟ್ ನೋಡಿದ್ರು, ನಿಂದು ಪಾಸ್ ಆಗಿದೆ, ನಿನ್ನ ಕೆಲಸ ಇಲ್ಲ, ಹೋಗು
ಅಯ್ಯೋ ನನಗೆ 5,000 ಸಂಬಳ ಬರ್ತಿರೋದೇ ಖುಷಿ, ನನಗೆ ಕೆಲಸದಿಂದ ತೆಗೆದ್ಬಿಟ್ರೆ ಏನು ಮಾಡೋದು. ಅವರು ಓದು ಅಂತ ಹೇಳಿ ದರ್ಶನ್ ಅಂತ ಈಗಲೂ ಇದ್ದಾರೆ. ಅವರು ನನಗೆ 4,500 ಫೀಸ್ ಕಟ್ಟಿ ಗೌರ್ಮೆಂಟ್ ಹೋಮ್ ಸೈನ್ಸ್ ಕಾಲೇಜ್ ಸೇರಿಸಿದ್ರು. ನನ್ನ ಲೈಫ್ ಟರ್ನ್ ಆಗಿದ್ದೆ ಇಲ್ಲಿ ಮೇಡಮ್. ನನ್ನ ಕೈಯಲ್ಲಿ 4 ಡಿಗ್ರಿ ಇದೆ. ಅದಕ್ಕೆ ಕಾರಣಭೂತರಾದಂದ್ರೆ ನನ್ನ ಶಿಕ್ಷಕರು ರವಿ NC ಅನ್ನೋರೊಬ್ರು ನನಗೆ ಸಿಕ್ಕಿದ್ರು. ಈಗಲೂ ನನಗೆ ಅವ್ರ ಗುರುಗಳ ಎಲ್ಲ ರೀತಿ ಮಾರ್ಗದರ್ಶನ. ಅದೇ ಥರ ವಿಜಯ ಯು ಪಾಟೀಲ್ ಮೇಡಮ್, ಸಾವಿತ್ರಿ ಮೇಡಮ್, ಪ್ರಶಾಂತ್ S ಭಟ್ ಅಂತ ಹೇಳಿ ಪ್ರಿನ್ಸಿಪಾಲ್ ಇದ್ರು. ಅವ್ರಂತೂ ನನಗೆ ತುಂಬ ಭಯ ಅವ್ರಕಂಡ್ರೆ ಅಷ್ಟೇ ಗೌರವ. ಹಾಗೆ ರುಕ್ಮಿಣಿ ಮೇಡಮ್ ಅಂತ ಹೇಳಿ ಇವರೆಲ್ಲ ಏನು ಮಾಡಿದ್ರು ಮ್ಯಾಮ್, ನನಗೆ ಸಿಟಿಗೆ ಬಂದಾಗ ಉಳ್ಕೊಳ್ಳೋ ವ್ಯವಸ್ಥೆ ಕಷ್ಟ ಆಗ್ಬಿಡ್ತು. ನನ್ನ ಸ್ನೇಹಿತರು ಶರತ್, ವೆಂಕಟೇಶ್, ಮಣಿಕಂಠ ಅಂತೆಲ್ಲ ತುಂಬ ಜನ ಇದ್ದಾರೆ. ಅವರು ನನಗೆ ಹಾಸ್ಟೆಲ್ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದರು. ಯಾಕೆಂದರೆ ಮನೆಯಿಂದ ಡೈಲಿ ಓಡಾಡುವಾಗ ನಾನು ಇನ್ನೇನು ಕಾಲೇಜ್ ಬಿಡಬೇಕು ಅಂತ ಡಿಸೈಡ್ ಮಾಡಿದೆ. ಆ ಟೈಮಿಗೆ ಹಾಸ್ಟೆಲ್ ಸಿಕ್ತು. ಹಾಸ್ಟೆಲ್ ಸಿಕ್ಕಿದ್ರಿಂದ ನಾನು ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಅನುಕೂಲ ಆಯಿತು. ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆಲ್ಲ ಹೋದೆ. ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ. ರಾಜಸ್ಥಾನದ ಉದಯಪುರ, ಡೆಲ್ಲಿನಲ್ಲಿ NCC ಕಡೆಯಿಂದ ಹೋಗಿ ಅಲ್ಲಿ 8 ಕಿಲೋಮೀಟರ್ ಓಟದಲ್ಲಿ ಭಾಗವಹಿಸಿದೆ. ರಾಜಸ್ಥಾನದ ಉದಯಪುರದಲ್ಲಿ 12 ಕಿಲೋಮೀಟರ್ ಓಡೋ ಅಂಥದ್ದು ಕ್ರಾಸ್ ಕಂಟ್ರಿ, ಅದು ಡಿಗ್ರಿ ಕಾಲೇಜಲ್ಲಿ ಆರ್ಗನೈಸ್ ಮಾಡಿರ್ತಾರೆ, ಅಲ್ಲೂ ಕೂಡ ಭಾಗವಹಿಸಿದೆ. ಇದಕ್ಕೆಲ್ಲ ಕಾರಣಕರ್ತರಾದರು ನನ್ನ ಡಿಗ್ರಿ ಕಾಲೇಜ್ ಲೆಕ್ಚರರ್ಸು, ಸ್ನೇಹಿತರು, ಹಾಸ್ಟೆಲ್. ವಿಶೇಷವಾಗಿ ಹಳ್ಳಿ ಮಕ್ಕಳಿಗೆ ಹಾಸ್ಟೆಲ್ ಸಿಕ್ಕರೆ ಎಷ್ಟು ಅನುಕೂಲ ಅನ್ನೋ ತಿನ್ನೋ ಧೋರಣೆ. ಹಾಸ್ಟೆಲ್ ಪಕ್ಕದಲ್ಲೇ ಸ್ಟೇಡಿಯಂ ಇತ್ತು. ಡೈಲಿ ಪ್ರಾಕ್ಟೀಸ್ ಮಾಡುವಾಗ ನಂದು ಸ್ವಲ್ಪ ಅಚೀವ್ಮೆಂಟ್ ಆಗಿದ್ರಿಂದ ಎಲ್ಲ ಬರೋರು. ಆರ್ಮಿಗೆ ಹೋಗ್ಬೇಕು ಅಂದ್ರೆ ಏನು ಟ್ರೈನ್ ಮಾಡಬೇಕು, ಹೇಗೆ ಓಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸುಮ್ಮನೆ ಫಸ್ಟ್ ಡೇ ಬಂದ್ರು ಸುಮ್ಮನೆ ಓಡ್ಬಿಡೋರು, ನೆಕ್ಸ್ಟ್ ಡೇಗೆ ಬರ್ತಾ ಇರಲಿಲ್ಲ. ನಾನು ಅವ್ರಿಗೆ ಓಡಕ್ಕೆ ಬಿಡ್ತಾ ಇರಲಿಲ್ಲ. ಒಂದು 10 ಜನ ಒಂದು ಕಡೆ ಒಂದು ಗೂಡಿಸಿ ಬನ್ನಿಲಿ ಅಂತ ಕರೆದು ವಾರ್ಮ್ ಅಪ್ ಮಾಡಿಸಿ ಎಕ್ಸರ್ಸೈಸ್ ಮಾಡಿ. ನೀವೇ ಇದನ್ನ ಯಾರು ನಿಮ್ಮನ್ನ ಕೇಳಲಿಲ್ಲ? ಇಲ್ಲ ನಾನೇ ನೋಡ್ತಾ ಇದ್ನಲ್ಲ ಮ್ಯಾಮ್. ಫಸ್ಟ್ ಡೇ ಬರೋರು ಸುಮ್ಮನೆ ಓಡ್ಬಿಡೋರು, ಸೆಕೆಂಡ್ ಡೇ ಬರಕ್ ಆಗಲ್ಲ. ದೈಹಿಕವಾಗಿ ಶ್ರಮ ಆದ್ರೆ ನೆಕ್ಸ್ಟ್ ಡೇ ಬರಲ್ಲ. ಕನ್ಫರ್ಮ್ ಬೇಜಾರಾಗುತ್ತೆ. ಸಹಜವಾಗಿ ರೆಸ್ಟ್ ಮಾಡೋಣ, ಅಯ್ಯೋ ಯಾರು ಹೋಗ್ತಾರೆ. ಹಾಗೆ ನಾನು ಫ್ರೀ ಆಗಿ ಎಲ್ಲಾರನ್ನು ಒಂದ್ಗಡೆ ಕೂಡಿಸಿ ನಾನು ಅವ್ರ ಜೊತೆ ಓಡ್ತಾ ಇದ್ದೆ. ನಿಂತ್ಕೊಂಡೇನು ಹೇಳ್ಕೊಡ್ತಾ ಇರಲ್ಲ ಕೋಚ್ತಾರೆ, ಯಾಕಂದ್ರೆ ನಾನು ವಿದ್ಯಾರ್ಥಿನಿ ಅಲ್ವಾ, ಅವಾಗ ನಾನು ಕ್ರೀಡಾಪಟುನೇ ಅಲ್ಲ. ಹಾಗಾಗಿ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಫ್ರೀ ಆಗಿ ಇವಾಗ್ಲೂ ನನಗೆ ಫೋನ್ ಮಾಡ್ತಾರೆ. ನಟ, ನಿನ್ನ ಸಲಹೆಯಿಂದ, ನಿನ್ನ ಮಾರ್ಗದರ್ಶನದಿಂದ, ತರಬೇತಿಯಿಂದ ನಾನಿವತ್ತು ಇಂಥ ಪೋಸ್ಟಿಂಗ್ ಆಯ್ತು, ಪ್ರಮೋಷನ್ ಆಯ್ತು, ನನಗೆ ಇನ್ಕ್ರಿಮೆಂಟ್ ಆಯ್ತು, ನನಗೆ ಮದುವೆ ಆಯ್ತು, ಹೆಂಡತಿ ಮಕ್ಳಿದ್ದಾರೆ, ಇಂಥ ಊರಿಗೆ ಬಾ, ಇದ್ದೋಗು ಮನೆಗೆ, ಈ ತರ ಎಲ್ಲ ಕಾರ್ಯಕ್ರಮ. ಅದನ್ನ ಕೇಳಿದಾಗ ಬಾಂಧವ್ಯ, ಕ್ರೀಡಾಪಟು ಆಗಿ ಆ ಒಂದು ಎಲ್ಪಿಗೆ ನನಗೆ ತುಂಬಾ ಖುಷಿ ಆಗುತ್ತೆ. ತದನಂತರ ಮೈಸೂರಿಗೆ ಹೋಗ್ಬೇಕಾಗಿ ಬಂತು ಮ್ಯಾಮ್. ಡಿಗ್ರಿ ಮುಗಿತಾ ಬಂತು. ನಾವು ಗೊತ್ತಲ್ಲ, ಹಾಸನಲ್ಲಿ ಓದ್ತಿರೋದೇ ಕಷ್ಟ. ಮೈಸೂರು ಅಂತ ನಗರಕ್ಕೆ ಹೋಗಿ ಓದೋದು ಅಂದ್ರೆ ಇನ್ನ ಕಷ್ಟ. ಒಂದು ತಿಂಗಳಿಗೆ 1,800 ರೂಪಾಯಿ ಮೆಸ್ ಬಿಲ್ ಕಟ್ಟಬೇಕಾಗಿತ್ತು. ನಮ್ಮ ಡಿಗ್ರಿ ಕಾಲೇಜ್ ಎಲ್ಲಾ ಲೆಕ್ಚರರ್ಸು ಒಂದೊಂದು ತಿಂಗಳದು ಮೆಸ್ ಬಿಲ್ ನ ವಹಿಸ್ಕೊಂಡ್ರು ಮ್ಯಾಮ್. ಧೈರ್ಯವಾಗಿ ಹೋಗ್ಬಾ, ನಿನ್ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. B.Ped ಮುಗಿಸ್ಕೊಂಡೆ, ಸಾಕು ಹೋಗೋಣ ಅನ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಡಾಕ್ಟರ್ ರವಿ NC ಅವರು ಇವಾಗ ಸೈನ್ಸ್ ಕಾಲೇಜಲ್ಲಿದ್ದಾರೆ, ಕನ್ನಡ ಲೆಕ್ಚರರು. ಅವರು M.Ped ಮಾಡಲೇಬೇಕು, ಇಲ್ಲಾಂದ್ರೆ ಮನೆಗೆ ಬರಬೇಡ ಅನ್ನೋ ಥರ ಮಾತಾಡಿದರು. ಆಗ ನನಗೆ ದುಡ್ಡು ಕಾಸಿನ ಸಮಸ್ಯೆ, ಹೇಗೆ ಮಾಡೋದು ಅಂದಾಗ ಅವ್ರು ಎಲ್ಲ ರೀತಿ ಸಹಕಾರ ಮಾಡಿ, ಅಂದರೆ ಅವ್ರ ಇಸ್ತು ಕೊಟ್ಟು ಮಾಡಿ ನನಗೆ ಮೆಸ್ ಬಿಲ್ ಎಲ್ಲ ಕಟ್ಟಿ M.Ped ಮಾಡ್ಕೊಳಕ್ಕೆ ಅವಕಾಶ ಆಯಿತು. ಇಲ್ಲಿ ತನಕ ನನ್ನ ಸಾಧನೆ. ಆ ಸಾಧನೆ ಅಂದರೆ ನೀವು ಹಿಂದೆ ಬೀಳಿಲ್ವಲ್ಲ, ನನಗಾಗಲ್ಲ ಬಿಟ್ಬಿಡೋಣ ಅಂತ ಎಷ್ಟೊಂದು ಸರ್ತಿ ಎಲ್ಲ ಸೌಕರ್ಯಗಳು ಇರೋವಾಗ್ಲೂ ಓದಕ್ಕೆ ಮನಸ್ಸಿರಲ್ಲ, ಹೋಗಕ್ಕೆ ಮನಸ್ಸಿರಲ್ಲ, ಊರು ಬಿಟ್ಟು ಹೋಗಕ್ಕೆ ಮನಸ್ಸಿರಲ್ಲ, ಕೆಲಸ ಸಿಕ್ಕರು ದೂರ ಆಗತ್ತಲ್ಲ ಅಂತ ಹೋಗಕ್ಕೆ ಮನಸ್ಸಿರಲ್ಲ. ಈ ಮನ್ಸನ್ನೋದು ಬಹಳ ಮುಖ್ಯ ಅಲ್ವಾ? ಬಹಳ ಮುಖ್ಯ. ಮನಸ್ಸಿತ್ತು, ಉಳಿದಿರೋದಿರ್ಲಿಲ್ಲ. ಆದ್ರೆ ಇತರರ ಸಹಕಾರದಿಂದ, ನಿಮ್ಮ ಗುರುಗಳ ಮಾರ್ಗದರ್ಶನದಿಂದ, ಅವ್ರ ಸಹಾಯದಿಂದ ಓದಿ ಬಂದ್ರಿ. ಆದ್ರೆ ಈ ಎಲ್ಲ ಪ್ರಶಸ್ತಿಗಳು ಬಂತಲ್ಲ ಆಮೇಲೆ, ಬಂದು ಇಲ್ಲೊಂದು ಕೆಲಸ ಅಂತಾಗಿ. ವಿಶೇಷವಾಗಿ ಒಂದು ಹೇಳಲೇಬೇಕು, ನನ್ನ ತಾಯಿ ಒಬ್ರು ಪ್ಯಾರಾಲಿಸಿಸ್ ಪೇಷಂಟ್. ಅವ್ರನ್ನ ಬಿಟ್ಟೋಕ್ ನನಗೆ ಮನಸ್ಸಿರ್ಲಿಲ್ಲ. ಆದ್ರೆ ನನ್ನ ಲೆಕ್ಚರರ್ಸ್ ಒಂದು ಹೇಳಿದ್ದು, ನೋಡೋ ಇಲ್ಲೇ ಇದ್ದು ನಿನ್ನ ತಾಯಿನ ಎಷ್ಟು ಮಟ್ಟಿಗೆ ನೋಡ್ಕೋಬಹುದು ನೀನು ಅಷ್ಟೇ. ಅದೇ ನೀನು 2 ವರ್ಷ ಕಷ್ಟಪಟ್ಟು ಮನಸ್ಸನ್ನ ಗಟ್ಟಿ ಹಿಡ್ಕೊಂಡು ಹೊರಗಡೆ ಹೋಗಿ ಓದ್ಕೊಂಬಂದು ಒಳ್ಳೆ ಹುದ್ದೆ ತಗೊಂಡ್ರೆ ನೀನು ಅನ್ಕೊಂಡಿದ್ಕಿನ್ನ ಚೆನ್ನಾಗಿ ನಿನ್ನ ತಾಯಿ ನೋಡ್ಕೋಬಹುದು ಅನ್ನೋ ಒಂದು ಮನದಟ್ಟು ಮಾಡಿಸ್ಬಿಟ್ರು ನನಗೆ. ಆವಾಗಲೇ ನಿರ್ಧಾರ ಮಾಡಿ ನಾನು ಮೈಸೂರಿಗೆ ಹೋದೆ, ಓದ್ಕೊಂಡು ಬಂದೆ. ಆ ಸಮಯದಲ್ಲೂ ಮೈಸೂರಿಗೆ ಹೋಗಿದ್ದಾಗಲೂ ನನಗೆ ಎಲ್ಲ ರೀತಿ ನನ್ನ B.Ped ಸ್ನೇಹಿತರು, M.Ped ಸ್ನೇಹಿತರು, ಅದರಲ್ಲೂ ಒಬ್ರು ದೊಡ್ಡಪ್ಪಾಜಿ ಅಂತೇಳಿ, ಹರ್ಷಿತ್ ಅಂತೇಳಿ ತುಂಬ ಜನ ಹೀಗೆ ಇದ್ದಾರೆ. ಹೆಸರು ತಾಳ ಕಷ್ಟ ಆಗುತ್ತೆ. ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಂದು ಇನ್ನೂ M.Ped ಮುಗ್ದೇ ಇರಲಿಲ್ಲ ಮೇಡಮ್. ಇನ್ನೂ ಒಂದು ವಾರ ಇದೆ, ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ. ಅವಾಗಲೇ ಬಂದು ಒಂದು ಶಾಲೆನಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. HKS ಇಂಟರ್ನ್ಯಾಷನಲ್ ಸ್ಕೂಲ್ ಹಾಸನ್. ಅದು ಕಾಂಪೌಂಡ್ ಒಳಗಡೆ ಬಿಟ್ಕೋತಾರ ಇಲ್ವಾ ಅನ್ನೋದೇ ನನ್ನದೊಂದು ಪ್ರಶ್ನೆ. ಯಾಕೆ ಅಂದ್ರೆ ನಾನು ಡಿಗ್ರಿನಲ್ಲಿದ್ದಾಗ ಕೊರಿಯರ್ ಬಾಯ್ ಆಗಿ ಅದೇ ಶಾಲೆಗೆ ಹೋಗಿ ಕೊರಿಯರ್ ಕೊಟ್ಟು ಬರ್ತಾ ಇದ್ದೆ. ಒಳಗಡೆ ಹೋಗ್ಬೇಕು ಅಂದ್ರೆ ಒಳಗಡೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ರು, ಅವ್ರಿಗೆ ಫೋನ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ಒಳಗೆ ಬಿಡ್ತಾ ಇರಲಿಲ್ಲ ಕೊರಿಯರ್ ಕೊಡಕ್ಕೆ. ನನ್ನ ಕೆಲ್ಸಕ್ಕೆ ನಾನು ಹೋಗಕ್ಕೆ ಎಲಿಜಿಬಲ್ ಅನ್ನೋದೇ ಪ್ರಶ್ನೆ ನನಗೆ. ಏನೋ ದೇವ್ರ ದೊಡ್ಡವನು, ನನ್ನ ಗುರುಗಳ ಆಶೀರ್ವಾದ. ಹೋದೆ, ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಅಲ್ಲಿ ಒಂದು ಕಬ್ಬಿಣದ ಕಡಲೆ ಇಂಗ್ಲಿಷ್, ಪ್ರೈವೇಟ್ ಸಂಸ್ಥೆ, ನಿಮಗೆ ಗೊತ್ತಿರುತ್ತೆ. ಆ ಇಂಗ್ಲೀಷು ನಮಗೆ ಅಷ್ಟು ತೂಕ ಕಡಿಮೆ, ಯಾಕಂದ್ರೆ ಕಂಪ್ಲೀಟ್ ಗೌರ್ಮೆಂಟ್ ಶಾಲೆನಲ್ಲೇ ಓದಿದ್ದು ನಾವು. ಪದವಿಗಳಾಯ್ತು ಮ್ಯಾಮ್. ನಾನು ಅವಾಗಲೇ ಹೇಳ್ದಂಗೆ 10th ಪಾಸ್ ಆಯ್ತಿನೋ ಇಲ್ವೋ ಅಂತ ಇದ್ದವನಿಗೆ
PUC ಆಯ್ತು, ಡಿಗ್ರಿ ಆಯ್ತು, BPEd ಆಯ್ತು, MPEd ಆಯ್ತು, ಜೊತೆಗೆ KSOU ನಲ್ಲಿ MA ಇನ್ ಹಿಸ್ಟ್ರಿನೂ ಮಾಡ್ಕೊಂಡೆ ದೊಡ್ಡಪ್ಪಾಜಿಯನ್ನ ನನ್ನ ಸ್ನೇಹಿತರ ಮಾರ್ಗದರ್ಶನದಲ್ಲಿ. ಡಿಗ್ರಿಗಳು ಬಂತು, ಆದರೆ ಈ ಭಾಷೆ ಬರ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಆಗ ಡಾಕ್ಟರ್ T ಅನಿಲ್ ಕುಮಾರ್ ಅನ್ನೋರಿದ್ರು ಪ್ರಿನ್ಸಿಪಲ್, ಅವರೆಲ್ಲ ಇನ್ನೂ ಹುಡುಗ ಅಲ್ವಾ, ಅದೇ ತರ ಟ್ರೀಟ್ ಮಾಡಿ ನನಗೆಲ್ಲ ಕಲಿಸ್ಕೊಟ್ರು. ಒಂದು ಇವತ್ತೇನೆಲ್ಲ ನೀವು ಸಾಧನೆಗಳಿದೆಲ್ಲ ಆಗಿದೆ ಅಂತ ಹೇಳಿದ್ರಲ್ಲ ಮ್ಯಾಮ್, ಬೆಸ್ಟ್ ಟೀಚರ್ ಅವಾರ್ಡು, ಉತ್ತಮ ಈಜುಪಟು, ತರಬೇತುದಾರ, ಇದೆ ಎಲ್ಲದಕ್ಕೂ ಕಾರಣ HKS ಅಂತಾರಾಷ್ಟ್ರೀಯ ಶಾಲೆ. ಯಾಕೆ ಹೇಳ್ತೀನಿ ಅಂದ್ರೆ ಮ್ಯಾಮ್, ನಿನ್ನೆ ವಿದ್ಯಾರ್ಥಿ, ನಾನು MPEd ವಿದ್ಯಾರ್ಥಿ, ಇವತ್ತು ಕೆಲಸ ಕೊಟ್ಬಿಟ್ರು ನನಗೆ. ಇನ್ನು ಡಿಗ್ರಿ ಮುಗ್ದೇ ಇಲ್ಲ ನಂದು, ಮಾಸ್ಟರ್ ಡಿಗ್ರಿ. ಆ ಸಂಸ್ಥೆಗೆ ನಾನು ಋಣಿಯಾಗಿರ್ತೀನಿ. ಯಾಕೆಂದ್ರೆ ಇಷ್ಟೆಲ್ಲ ಹೆಸರು ಬರೋ ಕಾರಣ ಆ ಸಂಸ್ಥೆ. ಆಮೇಲೆ ನನ್ನ ಮುದ್ದಿನ ಮಕ್ಕಳು, ಹೇಳ್ದಂಗೆ ಕೇಳೋ ಅಂತ ಮುದ್ದಿನ ಮಕ್ಕಳು, ಕಲೀಗ್ಸ್, ನನ್ನ ಟೀಚರ್ಸ್, ಪ್ರಾಂಶುಪಾಲರು. ಅಲ್ಲ, ಒಬ್ಬ ಮನುಷ್ಯನ್ ಬದುಕು ನಡಿಬೇಕಂದ್ರೆ ಸಾಧನೆ ಮಾಡಿದವ್ರ ಹಿಂದೆ ಅಷ್ಟೇ ಅಲ್ಲ ಸಹಕಾರ ಇರೋದು, ಸಾಧನೆ ಮಾಡದೆ ಇರೋರ್ ಹಿಂದೆನೂ ಬದುಕು. ಹೆಂಗಂದ್ರೆ ನನ್ನ ಹತ್ರ ದುಡ್ಡಿದೆ, ನಾನು ಯಾರು ಇಲ್ದೇನೆ ಬದುಕ್ಬಿಡ್ತೀನಿ ಅನ್ನೋ ತರ ಅಲ್ಲ. ಒಬ್ಬ ಪೇಪರ್ ಹಾಕೋರಿಂದ ಹಿಡ್ದು, ಹಾಲ್ ತಂದು ಮನೆ ಕೊಡೋರಿಂದ ಹಿಡ್ದು, ಒಬ್ಬ ದಿನಸಿ ಅಂಗಡಿಯವ್ರು ಇರೋದ್ರಿಂದ, ತರಕಾರಿ ಇರೋದ್ರಿಂದ, ನಾವೆಲ್ಲರ ಸಹಕಾರದಿಂದಾನೇ ತಾನೇ ಬದುಕೋದು. ದುಡ್ಡು ಒಂದಿದ್ರೆ ಏನಾಗುತ್ತೆ, ಅಲ್ತಾನೆ. ಆದ್ರೆ ನಿಮ್ಮ ಕಷ್ಟದ ಪರಿಸ್ಥಿತಿನಲ್ಲೂ ಸಹಾಯ ಮಾಡಿರೋದು ನೆನ್ಕೋಬೇಕಾಗಿರುವಂತಹ ವಿಷಯನೇ. ಅದ್ರ ಜೊತೆಗೆ ನನಗೊಂದು ಕುತೂಹಲ ಆಯ್ತು. ಈಗ ಓದ್ಬೇಕು, ಓದಿದ್ರೆ ಏನಾದ್ರೂ ಕೆಲಸ ಸಿಗುತ್ತೆ ಅನ್ನೋದು ಒಂದು. ಈಗ ಕರಾಟೆ, ಈಜು, ಆಮೇಲೆ ಓಟ, ಇವೆಲ್ಲ ಹೆಂಗ್ ಕಲ್ತಿದ್ದು? ಆಸಕ್ತಿಯಿಂದನಾ ಅಥವಾ ಇಲ್ಲ ಒಂದ್ರ ಹಿಂದೆ ಒಂದು ಮಾಡ್ಲೇಬೇಕು ಅಂತಿತ್ತ ಮನ್ಸಲ್ಲಿ? ಹೆಂಗೆ? ಏನು ಅದು ಕಾಕತಾಳೀಯ ಮ್ಯಾಮ್. ನಾನು ಮೂಲತಃ ರನ್ನರ್, ಕ್ರಾಸ್ ಕಂಟ್ರಿ ಪ್ಲೇಯರ್. ನಾನು MPEd ಮುಗಿಯ ತನಕ. MPEd ಸೆಕೆಂಡ್ ಇಯರ್ ಅಲ್ಲಿ ನಮಗೆ ಸ್ವಿಮ್ಮಿಂಗ್ ಸ್ಪೆಷಲೈಸೇಷನ್ ಆಯಿತು. ಡಾಕ್ಟರ್ S ಮದಿಯಾಳಗನ್ ಅಂತ ಹೇಳಿ ತುಂಬಾ ಸ್ಟ್ರಿಕ್ಟ್ ಇದ್ರು ಅವರು. ನನಗೆ ಸ್ವಿಮ್ಮಿಂಗ್ನ ಸ್ಪೆಷಲೈಸೇಷನ್ ಮಾಡ್ಕೊಳ್ಳಿ, ನಿಮಗೆ ಜೀವನ ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದ್ರು ಮ್ಯಾಮ್. ನನಗೆ ಸ್ವಿಮ್ಮಿಂಗೇ ಬರಲ್ಲ ಫಸ್ಟ್ ಥಿಂಗ್. ಏನೋ ನಾವು ಹಳ್ಳಿಯವರಾಗಿಂದ ಕೆರೆ ಬಾವಿನಲ್ಲಿ ಎಲ್ಲ ಈಜಾಡಿದ್ವಿ ಅಷ್ಟೇ. ಸ್ಪೆಷಲೈಸೇಷನ್ ಅಂತ ಮಾಡಿದಾಗ ಅದಂತೂ ತುಂಬಾನೇ ಕಷ್ಟ ಆಯ್ತು ಮ್ಯಾಮ್. ಬೆಳಗ್ಗೆ 6 ಗಂಟೆ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಾಕಿದ್ರೆ ಮತ್ತೆ 9 ಗಂಟೆಗೆ ಮೇಲೆ ಇಳಿಸ್ತಾ ಇದ್ದು, ನಡುಗಿ ಹೋಗ್ಬಿಡ್ತಾ ಇದ್ವಿ ನಾವು. ಅಲ್ಲಿ ಕರ್ನಾಟಕ ಸ್ಟೇಟ್ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಅವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಮ್ಯಾಮ್, ಬ್ಯಾಂಗ್ಳೂರ್ ಬಸವನಗುಡಿ ಪೂಲ್ ಅಲ್ಲಿ. 3 ಸಲ ಫೇಲ್ ಆಗಿದ್ದೀನಿ ನಾನು. ಅದು ಕಂಡೀಷನ್ ಏನಂದ್ರೆ, ಈಗ 25 ಮೀಟರ್ ಸ್ವಿಮ್ಮಿಂಗ್ ಪೂಲ್, ಸ್ಯಾಲೋ ಎಂಡಲ್ ಡೈವ್ ತಗೊಂಡ್ರೆ ಡೀಪ್ ಎಂಡಿಗೆ ಹೋಗಿ ನಾವು ಎದ್ದೇಳಬೇಕು. ಆ ಮಧ್ಯೆ ಎಲ್ಲೇ ಒಂದು ಬ್ರೀತ್ ತಗೊಂಡ್ರು, ಒಂದು ಕೂದಲು ಮೇಲ್ಗಡೆ ತಲೆ ಕಾಣಿಸಿದ್ರು, ನಮ್ಮ ದೇಹದ ಯಾವುದೇ ಭಾಗ ಕಾಣಿಸಿದ್ರು ರಿಜೆಕ್ಟ್. ಒಂದ್ಸಲ ಆಯ್ತು. ಮತ್ತೆ ವಾಪಸ್ ಬ್ಯಾಕ್ ಟು ಪೆವಿಲಿಯನ್, ಸರಸ್ವತಿಪುರಂ ಪೂಲ್, ಮೈಸೂರಿಗೆ ಬಂದ್ವಿ, ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಟೈಮ್ ಹೋದಾಗ ಈ ಎಂಡಿಂದ ಆ ಎಂಡಿಗೆ ಮೇಲ್ಗಡೆ ಬರ್ದಿರ್ತಾರ, ಹೊರಟೆ, ರೀಚ್ ಆದೆ. ಸೆಕೆಂಡ್ ಟಾಸ್ಕು ಅಲ್ಲಿ ಹಾಳದಲ್ಲಿ ಡೈರೆಕ್ಟ್ ಕೆಳಗಡೆ ಒಂದು 8-10 kg ಅಷ್ಟು ವೆಯ್ಟ್ ಹಾಕ್ತಾರೆ. ಕೆಳಗಡೆ ಹೋಗಿ 12 ಅಡಿ ಆಳಕ್ಕೆ ಆ ವೆಯ್ಟ್ ನ ಎದೆ ಮೇಲೆ ಹಿಂಗೆ ಇಟ್ಕೊಂಡು ವಿತೌಟ್ ಹ್ಯಾಂಡ್ ಸಪೋರ್ಟ್ ಮೇಲೆ ಬರ್ಬೇಕು. ಸೆಕೆಂಡ್ ಟೈಮ್ ತಗಂಡೆ, ಎದೆ ಮೇಲೆ ಹಾಕೊಂಡೆ, ಹಂಗೆ ಮುಳ್ಕೊಂಡೆ, ಬರ್ಲಿಲ್ಲ ಮೇಲೆ. ಆ ಸಲನು ಫೇಲು. ಮತ್ತೆ ಹೋದೆ, ಇನ್ನೊಂದ್ಸಲ ನೀಟಾಗಿ ತರವಾಗಿ ಬಂದು ಆ ಎಕ್ಸಾಮ್ನ ಪಾಸ್ ಮಾಡ್ಕೊಂಡೆ. ಆ ಎಕ್ಸಾಮ್ ನನಗೆ ಇವತ್ತು ಜೀವನ ಕೊಡ್ತಾ ಇದೆ ಮ್ಯಾಮ್, ಜೀವನ ಕೊಡ್ತಾ ಇದೆ. ಹೌದು. ಈಗ ನೀವು ಹೇಳಿದ್ರಲ್ಲ 3 ಸರ್ತಿ ಫೇಲ್ ಆದೆ ಅದರಲ್ಲಿ ಅಂತ. ಈಗ ನೀವು ಎಷ್ಟು ಮಕ್ಕಳನ್ನ ತಿಳಿಸ್ತಾ ಇದ್ದೀರಾ ಅಲ್ಲಿ? ತುಂಬಾ ಮಕ್ಕಳು ಮ್ಯಾಮ್, ತುಂಬಾ ಮಕ್ಕಳು. ಅದನ್ನ ಹೇಳಕ್ಕೆ ತೀರ್ದು, ಯಾಕಂದ್ರೆ ಆ ಸ್ವಿಮ್ಮಿಂಗ್ ಅಂದ್ರೆ ಮಕ್ಕಳಿಗೆ ಆಸೆ, ತುಂಬಾ ಆಸಕ್ತಿ. ಹಾಗಾಗಿ ಹೇಳಿದ್ದು ಕೇಳ್ತಾರೆ. ಈ ಮುಖಾಂತರ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಈ ಆಕಾಶವಾಣಿ ಮುಖಾಂತರ ಜನರಿಗೆ, ಪೇರೆಂಟ್ಸ್ಗೆ, ಅದರಲ್ಲೂ ತಾಯಂದಿರಿಗೆ, ಮಗು ಮನೆಗೆ ಬಂದು ಕೆಮ್ಮಾಯ್ತು, ಶೀತ ಆಯ್ತು ಅಂದ ತಕ್ಷಣ ಅವ್ರು ಅನ್ಕೊಳ್ಳೋದೇ ಎಷ್ಟು, ಸ್ವಿಮ್ಮಿಂಗ್ ಇಂದಾನೆ, ನಾಳೆ ಸ್ವಿಮ್ಮಿಂಗ್ ಹೋಗ್ಬೇಡ. ಇಲ್ಲ, ಇದು ತಪ್ಪು ಮಾಹಿತಿ. ಅದು ನೀವು ಸ್ವಿಮ್ ಮಾಡಲಿಲ್ಲ ಅಂದ್ರೂ ಶೀತ ಆಗೇ ಆಗುತ್ತೆ, ಕೆಮ್ಮು ಬಂದೇ ಬರುತ್ತೆ. ದಯಮಾಡಿ ಎಲ್ಲರೂ ಸ್ವಿಮ್ಮಿಂಗ್ ಕಳಿಸಿ. ಯಾಕೆ ಅಂತ ಅಂದ್ರೆ ಇದು ಲೈಫ್ ಸೇವಿಂಗ್ ಸ್ಕಿಲ್ ಮ್ಯಾಮ್. ನಾನು ಕಬಡ್ಡಿನ ಆಡ್ತಾ ಇದ್ದೀನಿ, ಖೋಖೋ ಆಡ್ತಾ ಇದ್ದೀನಿ, ಬಿದ್ದೆ, ಕೈಯೋ ಕಾಲು ಮುರಿದೋಯ್ತಾ, ಸೆವೆರಲ್ ಸರ್ಜರೀಸ್ ಇದೆ, ಯಾವ ತರ ಬೇಕಾದ್ರೂ ಆಪರೇಷನ್ಸ್ ಇದೆ. ಆದ್ರೆ ಯಾವುದೋ ಒಂದು ಅಪಘಾತಕ್ಕೀಡಾಗಿ ನಾವು ನೀರೊಳಗಡೆ ಮುಳುಗಿದ್ವಿ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಜೀವ ಹೋಗ್ಬಿಡುತ್ತೆ. ಅದಕ್ಕೆ ಬೇರೆ ಆಪ್ಷನ್ ಇಲ್ಲ, ಸೆಕೆಂಡ್ ಆಪ್ಷನ್ ಇಲ್ವೇ ಇಲ್ಲ ಸ್ವಿಮ್ಮಿಂಗ್ ಅಲ್ಲಿ. ಹಾಗಾಗಿ ಇನ್ನೊಬ್ರು ರಕ್ಷಿಸಕ್ಕಲ್ಲ, ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಕೋಸ್ಕರ ಸ್ವಿಮ್ಮಿಂಗ್ ಕಲಿಬೇಕು ಎಲ್ಲರೂ ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ ಮ್ಯಾಮ್. ಈಗ ಎಷ್ಟೊಂದು ಜನಕ್ಕೆ ಫ್ರೀ ಆಗಿನೂ ಕೂಡ ನೀವು ಕಲಿಸ್ಕೊಡ್ತಾ ಇದ್ದೀರಾ? ನಮ್ಮಲ್ಲಿ 4 o'clock to 5 o'clock ಹಾಸ್ಟೆಲ್ ಮಕ್ಕಳಿಗೆ ರೆಗ್ಯುಲರ್ ಕೋಚಿಂಗ್ ಇರುತ್ತೆ. ಆ ಟೈಮಲ್ಲಿ ನಮ್ಮ ಶಾಲೆ ಅಕ್ಕಪಕ್ಕ ಇರೋ ಅಂತ, ನಮ್ಮ ಶಾಲೆಯಲ್ಲಿ ಓದೋ ಅಂತ ವಿದ್ಯಾರ್ಥಿಗಳು ಬಂದು ಅವರು ಫ್ರೀ ಆಗಿ ಸ್ವಿಮ್ಮಿಂಗ್ ಕಲ್ತ್ಕೊಂಡು ಹೋಗ್ಬೋದು ಮ್ಯಾಮ್. ಸ್ಟೇಡಿಯಂ ಅಲ್ಲೂ ಮಾಡ್ತೀರಾ? ಸ್ಟೇಡಿಯಂ ಅಲ್ಲಿ ಇವಾಗ ಮಾಡ್ತಾ ಇಲ್ಲ, ಮೊದಲು ಮಾಡ್ತಾ ಇದ್ವಿ ಮ್ಯಾಮ್. ಕರಾಟೆ ಎಲ್ಲ ಹೆಂಗೆ ಹೊರಗಡೆ? ಇಲ್ಲ ಮ್ಯಾಮ್, ನಮ್ಮ ಶಾಲೆಗೆ ಬರ್ತಾರೆ ಕರಾಟೆ ಟೀಚರ್ಸ್. ಆ ಟೈಮಲ್ಲಿ ನಾವು ಅದನ್ನ ಕರಾಟೆಗೆ ಯಾಕೆ ನಾನು ಒತ್ತು ಕೊಡ್ತೀನಿ ಅಂತ ಹೇಳಿದ್ರೆ, ಇವತ್ತು ನಾವು ತುಂಬಾ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ನೋಡ್ತಾ ಇದೀವಿ ಆ ಪ್ರಾಬ್ಲಮ್, ಹೆಣ್ಮಕ್ಳು ಸಮಸ್ಯೆ. ಹಾಗಾಗಿ ಕರಾಟೆ ಹೆಣ್ಮಕ್ಳು ಮ್ಯಾಂಡೇಟರಿ ಕಲಿಬೇಕು. ಯಾಕೆಂದ್ರೆ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳಕ್ಕೆ ಇವತ್ತಿನ ಸಮಾಜಕ್ಕೆ ಬೇಕೇ ಬೇಕು ಅಂತ ಹೇಳಿ ನಾನು ತುಂಬಾ ಒತ್ತು ಕೊಡ್ತೀನಿ ಮ್ಯಾಮ್ ಕರಾಟೆಗೆ. ಹೀಗೆ ನಡೀತಾ ಇದೆ ಮಕ್ಕಳ ಜೊತೆಗೆ ಬದುಕು, ಮತ್ತೆ ವೈಯಕ್ತಿಕ ಬದುಕು. ಈ ಕೃತಜ್ಞತೆ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡದು. ನಿಮ್ಗೆ ದೇವ್ರು ಏನು ಕೊಟ್ಟಿದಾನೋ ಕೊರಗಬೇಡಿ, ಯಾವಾಗ್ಲೂ ಕೊರಗದ
ಹುಡುಕಾಡೋದ್ರಲ್ಲೇ ಹೌದು, ಇರ್ತಾರಲ್ವಾ ಹೌದು, ಈಗ. ಸತ್ಯ. ನನ್ಗೆ ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ಅದ್ ಸಿಗ್ಲಿಲ್ಲ, ತಪ್ಪು ಇದ್ ಮ್ಯಾಮ್, ಸಿಗ್ಲಿಲ್ಲ, ತಪ್ಪು. ಅವ್ರು ಬರ್ಲಿಲ್ಲ, ಇವ್ರು ಕೊಡ್ಲಿಲ್ಲ, ಬರೀ ಇದೇ ಇರುತ್ತೆ. ಇಂಥದ್ರ ನಡುವೆ ಈ ಚಿಕ್ಕ ಚಿಕ್ಕ ಸಂಗತಿಗಳನ್ನ ನೆನ್ಪಿಟ್ಕೊಂಡು ಸ್ಮರಿಸ್ಕೊಳ್ಳೋದು, ಆ ಸ್ಮರಿಸೋದ್ರಾಗಿರುವಂತ ಸುಖ, ಹೌದು. ಆಮೇಲೆ ಆ ಸ್ಮರಣೆ ಮಾಡೋದ್ರಲ್ಲಿ ಹಾಂ ಮ್ಯಾಮ್. ಹೇಳಕ್ಕಾಗಲ್ಲ, ಅದಕ್ಕೊಂದ್ ಪದ ಇಲ್ಲ. ಹೌದು ಮ್ಯಾಮ್, ಸತ್ಯ. ಆ ತರದೊಂದ್ ಸಂತೋಷ ಬರುತ್ತೆ ಹೌದು ಹೌದು ಅಲ್ಲ. ಹೌದು ಮ್ಯಾಮ್. ಯಾರೋ ನಮ್ಮನ್ನ ಸಹಕಾರ ಮಾಡಿದವ್ರಿಗೆ, ನಮ್ಮನ್ನ ಸಹಾಯ ಮಾಡಿದವ್ರಿಗೆ ಹೌದು. ನೆನಪು ಮಾಡ್ಕೊಳ್ಳೋದು ಕೂಡ ಸತ್ಯ. ಒಂದು ಅದೃಷ್ಟ. ಹೌದು ಹೌದು. ಈ ಎಲ್ಲಾ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಏನ್ ಹೇಳ್ತೀರಾ? ನನಗೆ HKS ಅಂತಾರಾಷ್ಟ್ರೀಯ ಶಾಲೆ ಈ ಎಲ್ಲಾ ಪ್ರಶಸ್ತಿ ಬರಕ್ಕೆ ಕಾರಣ ಆಯ್ತು, ಅವಕಾಶಗಳು ಕೊಡ್ತಾರೆ ಮ್ಯಾಮ್. ಹಾಗೂ ನನ್ನ ಎಲ್ಲಾ ಸಹೋದ್ಯೋಗಿಗಳಿಗೆ, ದೈಹಿಕ ಶಿಕ್ಷಕದ ವಿಭಾಗದವರಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ ಈ ಮುಖಾಂತರ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹೆಚ್ಚಾಗಿ ನನ್ನ ಮುದ್ದಿನ ಮಕ್ಕಳಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಆ ಮಕ್ಕಳಿಂದನೇ ನನಗೆ ಈ ಪ್ರಶಸ್ತಿ ಪುರಸ್ಕಾರ, ಅಥವಾ ಇವತ್ತು ನೀವು ಇಲ್ಲಿ ಕರೆದು ಮಾತಾಡ್ತಾ ಇದ್ದೀರಾ 4 ಜನ ಕೇಳಂಗೆ ಅಂದ್ರೆ ಇದು ಕಾರಣಭೂತರು ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಅವ್ರಿಗೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ ಮೇಡಮ್. ಮಕ್ಕಳು ಗುರುಗಳನ್ನ ನೆನ್ಸ್ಕೊಳ್ಳೋದು ಸಹಜ, ಗುರುಗಳು ಮಕ್ಕಳನ್ನ ನೆನ್ಸ್ಕೊತಾರೆ. ಇಲ್ಲ, ಇನ್ನೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಶಾಲೆ ಬಗ್ಗೆ ಒಬ್ಬ ಶಿಕ್ಷಕರು ತುಂಬಾ ಭಾವುಕರಾಗಿ ಹೇಳಿದ್ರು. ಆ ಶಾಲೆ ಇಲ್ದಿದ್ರೆ, ಆ ಮಕ್ಕಳು ಇಲ್ದಿದ್ರೆ ನನಗ್ ಕೆಲ್ಸ ಸಿಕ್ತಿತ್ತ, ನನ್ಗೆ ಸರ್ಕಾರ ಸಂಬಳ ಕೊಡ್ತಿತ್ತ? ಆ ಸಂಬಳ ಸಿಗೋದ್ರಿಂದ ತಾನೇ ನನ್ ಬದುಕು ನಡೀತಾ ಇರೋದು. ಹಾಗಾಗಿ ಮಕ್ಕಳು ನನಗ್ ಋಣಿಯಾಗಿರ್ಬೇಕಾಗಿಲ್ಲ, ನಾನ್ ಮಕ್ಕಳಿಗೆ ಋಣಿಯಾಗಿರ್ಬೇಕು ಅಂತ ಹೇಳ್ತಾ ಇದ್ರು. ನೋಡಿ, ಅದೊಂದು ಹೊಸ ಆಲೋಚನೆ ಅಲ್ವಾ? ಯಾವಾಗ್ಲೂ ದೊಡ್ಡವ್ರು ಏನ ಹೇಳ್ತೀವಿ ಅಂತಂದ್ರೆ, ಚಿಕ್ಕವರೆಲ್ಲ ಹೆದರ್ಬೇಕು, ನಮ್ಗೆ ಹಿಂಗಿರ್ಬೇಕು, ನಮ್ಮನ್ನ ನೆನೆಸ್ಕೋಬೇಕು, ನಮಗ್ ನಮಸ್ಕಾರ ಮಾಡ್ಬೇಕು. ಇದೆಲ್ಲದ್ರ ಮಧ್ಯೆ ಈ ತರದ ಮಾತುಗಳನ್ನ ಕೇಳಿದಾಗ ವಿಶೇಷ ಅಂತ ಅನ್ಸುತ್ತೆ. ಮತ್ತೆ ಸಮಾಜ ಸೇವೆ ನಿಮ್ಗೆ ಇಷ್ಟ? ಹೌದು. ಹೇಗೆ, ಏನೇನ್ ನಡೀತಾ ಇದೆ? ನಾನು ವಿದ್ಯಾರ್ಥಿ ಆಗಿದ್ದಾಗ್ಲಿಂದನೂ ಅದೇ ಮ್ಯಾಮ್. ನಾನು ಇಲ್ಲಿ ಹಾಸ್ಟೆಲ್ ಇದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಚೈತನ್ಯ ಆಶ್ರಮ ಅಂತ ಒಂದಿದೆ, ಡಾಕ್ಟರ್ ಹೆಬ್ಬಾರ್ ಅವ್ರದ್ದು ಒಂದು. ಆ ಡಿಗ್ರಿನಲ್ಲಿ ಸಾಟರ್ಡೆ ಸಂಡೇ ಬಂದ್ರೆ ಎಲ್ಲ ನನ್ನ ಸ್ನೇಹಿತರು ಊರಿಗೆ ಹೋಗ್ಬಿಡ್ತಾ ಇದ್ರು. ಬಟ್ ನಾನು ಆ ಆಶ್ರಮಕ್ಕೆ ಹೋಗಿ ಅಲ್ಲಿ ವಯಸ್ಸಾದವ್ರಿಗೆ, ಚಿಕ್ಕ ಮಕ್ಳಿಗೆ ಕೈಲಾದ್ರೂ ಸಹಾಯ ಮಾಡ್ತಾ ಇದ್ದೆ ಮ್ಯಾಮ್. ಅದೇನೋ ನಮ್ಮ ಗುರುಗಳು ತುಂಬಾ ಜನ ಟೀಚರ್ಸ್ ಮಾರ್ಗದರ್ಶನದಲ್ಲಿ ನಾನು ಇರೋದ್ರಿಂದ ಆ ಸೇವೆನಲ್ಲಿ ಇರೋ ತೃಪ್ತಿನ ಹೇಳ್ಕೊಳಕ್ ಹೋಗಲ್ಲ, ತೋರಿಸ್ಕೊಳಕ್ ಹೋಗಲ್ಲ ಮೇಡಮ್. ಬೇರೆನೇ ಇದು ಸ್ಪೆಷಲ್ ಮ್ಯಾಮ್. ಆರ್ಟ್ ಆಫ್ ಲಿವಿಂಗ್ ಅನ್ನೋ ಒಂದು ಸಂಸ್ಥೆನಲ್ಲೂ ಕೂಡ ನಾನು ಯೋಗ ಶಿಕ್ಷಕನ ಕೆಲಸ ಮಾಡ್ತೀನಿ. ಆಯುಷ್ ಆರೋಗ್ಯ ಇಲಾಖೆನಲ್ಲೂ ಸಹ ಯೋಗ ಶಿಕ್ಷಕರು. ಹೌದು ಮ್ಯಾಮ್. ಈಗ ಪ್ರಸ್ತುತ ಯಾವಾಗ ಕಲ್ತ್ರಿ? ಇಲ್ಲ ಮ್ಯಾಮ್, ನಂಗೆ ಮಾಸ್ಟರ್ ಡಿಗ್ರಿಲಿ ಈಚ್ ಅಂಡ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಲರ್ನ್. ನಾವು ಏನ್ ಮೈಸೂರಲ್ಲಿ ಓದ್ತೀವಲ್ಲ, ನಮ್ದು ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಎಲ್ಲಾನು ಕಲಿಸ್ತಾರೆ ಮ್ಯಾಮ್. ಯಾವುದೋ ಒಂದು ಸ್ಪೆಷಲೈಸೇಷನ್ ನಾವು ಮಾಡ್ಕೋಬಹುದು, ಬಟ್ ಬಿಫೋರ್ ದಟ್ ವಿ ಹ್ಯಾವ್ ಟು ಲರ್ನ್ ಎವ್ರಿಥಿಂಗ್. ಎಲ್ಲ ಕಲಿಸಿದ್ದಾರೆ. ಈಗಲೂ ಆಯುಷ್ ಆರೋಗ್ಯ ಇಲಾಖೆನಲ್ಲಿ ನಾನು ಪಾರ್ಟ್ ಟೈಮ್ ವರ್ಕ್ ಮಾಡ್ತೀನಿ. ನನಗೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಮಕ್ಕಳು ಮರ್ಕುಲಿ ಅನ್ನೋ ಒಂದು ಗ್ರಾಮ ನನಗೆ ಅಲರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀನಿ ಮ್ಯಾಮ್. ಜೊತೆಗೆ ಒಳ್ಳೆ ರೈತರಂತೆ. ಹೌದು ಮ್ಯಾಮ್, ಹೌದು. ನಾವು ರೈತರು ಅನ್ನೋದಕ್ಕಿಂತ ನಾವು ಮೂಲತಃ ರೈತರ ಮಕ್ಕಳೇ. ನಮ್ಮ ಹಳ್ಳಿಯವರಾಗಿರೋದ್ರಿಂದ ನಮ್ಮ ತಂದೆಯವ್ರ ಕಡೆಯಿಂದ ಬಂದಿರೋ ಜಮೀನಿದೆ, ವ್ಯವಸಾಯ ಮಾಡ್ತೀವಿ. ನಾನು ಸ್ಕೂಲಿಗೆ ಬರೋದಕ್ಕಿಂತ ಮುಂಚೆ ಕೈಲಾದಷ್ಟು ಕೆಲಸ ಮಾಡಿ ಬರ್ತೀನಿ. ಸ್ಕೂಲಿಂದ ಹೋದಾಗ ಮಾಡ್ತೀನಿ. ಹೊಸದೇನ್ ಮಾಡಿದೀರಾ? ಹೊಸದಾಗಿ ಏನು ಯಾಕೆ ಹೇಳ್ತೀನಿ ಅಂದ್ರೆ, ಸಾವಯವ ಕೃಷಿನ, ಹೌದು, ಕಂಪ್ಲೀಟ್ಲಿ ಸಾವಯವ, ಸಣ್ಣ ಜಮೀನಲ್ಲೂ ಹೇಗೆ ರೈತರು ಸುಖವಾಗಿರ್ಬೋದು, ಮತ್ತೆ ದುಡ್ಡು ಬರೋ ತರ ಏನ್ ವ್ಯವಸ್ಥೆ? ಅಯ್ಯೋ ಖಂಡಿತ ಮ್ಯಾಮ್, ತುಂಬಾ ಇದೆ, ಅವಕಾಶ ಇದೆ. ಅರ್ಜೆಂಟ್ ಅಂತ ಮಾಡ್ಕೊಂಡು ಹೋಗ್ಬಾರ್ದು ಮ್ಯಾಮ್. ನಿರೀಕ್ಷೆಗಳು ಜಾಸ್ತಿ ಇದ್ದಾಗ ನಾವು ಫೇಲ್ಯೂರ್ ಆಗ್ತೀವಿ ಮ್ಯಾಮ್. ನಿರೀಕ್ಷೆ ಇಲ್ಲೇ ಕೆಲಸ ಮಾಡೋ ಸ್ಟಾರ್ಟ್ ಮಾಡಿದ್ರೆ ನಿರೀಕ್ಷೆಗೆ ಮೀರಿದಂತ ಆದಾಯ ಬರುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಈಗ ನಾವು ಸಾವಯವ ಕೃಷಿ ಮಾಡ್ತಾ ಇದೀವಿ ಮ್ಯಾಮ್. ನಾವು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ. ನಮ್ಮನೇಲಿ 3-4 ದನಗಳಿದೆ. ಜೊತೆಗೆ ಒಂದು 100-150 ಪ್ಯೂರ್ ನಾಟಿ ಕೋಳಿನ ಸಾಕಿದೀನಿ. ಆದ್ರೆ ಮೀಟ್ ಪರ್ಪಸ್ ಕೊಡಲ್ಲ, ಮೊಟ್ಟೆ ಪರ್ಪಸ್. ಏನ್ ನನಗೊಂದು 25-30 ಮೊಟ್ಟೆ ಬರುತ್ತೆ ಒಂದ್ ದಿನಕ್ಕೆ. ಅದನ್ನ ನನ್ನ ಶಾಲೆ ಶಿಕ್ಷಕರುಗಳಿಗೆ, ನಮ್ಮ ಸ್ನೇಹಿತರುಗಳಿಗೆ 15 ರೂಪಾಯಿ ಒಂದು ತರ ಮಾರ್ತೀನಿ. ಅದರಿಂದ ನನಗೆ ದುಡ್ಡು ಬರುತ್ತೆ. ಒಂದಾಯ್ತು. ಎರಡನೇ ವಿಚಾರ, ಹಾಲು ಬರುತ್ತೆ. ನಾವೇನು ಹಾಲಿನ ಡೈರಿಗೆ ಹಾಕಲ್ಲ, ಅದರಿಂದ ಮೊಸರು ಮಾಡ್ತೀವಿ, ಮಜ್ಜಿಗೆ ಮಾಡ್ತೀವಿ. ಆ ಮಜ್ಜಿಗೆನ ಕೋಳಿಗೆ ಹಾಕ್ತಿವಿ. ಹಂಗೆ ಅದು ಒಂಥರ ಚೈನ್ ಲಿಂಕ್. ನಾವೇನು ಹೊರಗಡೆ ತರಬೇಕಂತ ಇಲ್ಲ. ಈಗ ಜಮೀನಲ್ಲಿ ರಾಸಾಯನಿಕ ಗೊಬ್ಬರ ಹಾಕೋದ್ಬಿಟ್ಟು ನಮ್ ದನಿನ ಗೊಬ್ಬರನೇ ಹಾಕ್ತಿವಿ. ಜೀವಾಮೃತ ಅಂತ ಮಾಡ್ತೀನಿ ನಾನು. ಜೀವಾಮೃತ ಮಾಡಿ ಆ ಏನ್ ಯೂರಿಯಾ ಕೊಡ್ತೀವೋ ಅದ್ರ ಬದಲು ಜೀವಾಮೃತ ಕೊಡ್ತೀನಿ. ನನಗೊಂದು ಬಾವಿ ಇದೆ, ಸಾಕಾಗ ಅಷ್ಟು ನೀರಿದೆ, ಆಗುತ್ತೆ ಮ್ಯಾಮ್. ಸಾವಯವಕ್ಕೆ ನಾನು ಫಸ್ಟ್ ಪ್ರಿಫರೆನ್ಸ್ ಮ್ಯಾಮ್ ಯಾವಾಗ್ಲೂ. ಅದರಲ್ಲಿ ಪ್ಯೂರ್ ನಾಟಿ ಕೋಳಿ ಸಾಕಿದೀನಿ, ಮೊಟ್ಟೆ ಮಾರ್ತೀನಿ, ಜೀವನ ನಡೆಯುತ್ತೆ. ಹಾಲು ಮನೆಗೆ ಎಷ್ಟು ಬೇಕೋ ಅಷ್ಟಿದೆ. ಜಮೀನಿದೆ, ಜಮೀನ್ ಹತ್ರನೇ ಒಂದು ತೋಟದ ಮನೆ ಮಾಡ್ಕೊಂಡಿದ್ದೀವಿ ಚಿಕ್ಕದಾಗಿ. ಅದೇ ಮನೇಲಿ ವಾಸವಾಗಿದ್ದೀವಿ. ನನಗೊಂದು ಕೆಲಸ ಇದೆ, ಇನ್ನೇನ್ ಮಾಡೋದು ಅವಶ್ಯಕತೆ ಇಲ್ಲ, ಅಥವಾ ಜಮೀನ್ ಇದೆ, ನಾನು ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಅಥವಾ ಇವೆರಡೂ ಇದೆ, ನಾನು ಇನ್ನೇನೋ ಮಾಡೋ ಅವಶ್ಯಕತೆ ಇಲ್ಲ ಅಂತ ನೀವು ಬದುಕ್ತಾ ಇಲ್ಲ. ನಿಮ್ಗೆ ಏನೇನ್ ಗೊತ್ತಿದೆ ಅದನ್ನೆಲ್ಲಾನು ಬಳಸ್ಕೊಳ್ತಾ ಇದ್ದೀರಾ, ಮತ್ತೆ ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದ್ದೀರಾ. ಹಂಗೆ ದುಡ್ಡಿಗೋಸ್ಕರನೇ ಈಗ ಈಜಾಗ್ಲಿ, ಯೋಗ ಆಗ್ಲಿ, ಇದೆಲ್ಲವನ್ನ ಫ್ರೀ ಆಗಿ ಹೇಳ್ಕೊಡೋದಲ್ದೇನೆ, ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಿದ್ರು ಸಹ ಅವ್ರಿಗೆ ಫ್ರೀ ಆಗಿ ಯಾವುದೇ ದುಡ್ಡು ತಗೊಳ್ಳಾರ್ದೆ ಹೇಳ್ಕೊಡ್ತಾ ಇರೋದು ನಿಮ್ ದೊಡ್ಡ ಮನಸ್ಸು. ಅದೆಲ್ಲ ಯಾಕೆ ಮನಸ್ಸಿಗೆ ಬರ್ತಿದೆ ನಿಮ್ಗೆ ಅಂತ ನನಗನ್ನಿಸ್ತಾ ಇದೆ ಅಂದ್ರೆ, ನಿಮ್ ಮಾತನ್ನ ಕೇಳಿ
ನಿಮ್ಗೆ ನಿಮ್ ಬದುಕಲ್ಲಿ ಎಷ್ಟೋ ಜನರು ಸಹಾಯ ಸಹಕಾರ ಸಿಕ್ಕಿದೆ, 100%. ಅದೇ ತರ ನೀವು ಇನ್ನೊಬ್ರಿಗೆ ಸಹಾಯ ಮಾಡೋಣ ಅಷ್ಟೇ ಅಂತ ಮ್ಯಾಮ್, ಅಷ್ಟೇ ಮ್ಯಾಮ್. ಅಲ್ವಾ? ಯಾವ್ದ್ರಿಂದ ನಾವು ಹೋಗ್ಬಾರ್ದು ಮ್ಯಾಮ್, ಎಲ್ಲ ನಮ್ಮಿಂದೆ ಬರಂಗ್ ಮಾಡ್ಕೋಬೇಕು. ಅಂದ್ರೆ ಆ ತಾಳ್ಮೆ ಇರಬೇಕು, ಆ ಬುದ್ಧಿ ಇರಬೇಕು, ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯ. ಎಲ್ಲದ್ರ ಜೊತೆಗೆ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಇದೆಲ್ಲ ಸಿಕ್ಕಿದೆ ನಿಮ್ಗೆ. ಒಳ್ಳೇದಾಗ್ಲಿ. ಹೀಗೆ ನಿಮ್ಮ ಸೇವೆ ಮುಂದುವರಿಲಿ. ಈ ನಿಮ್ಮ ಸೇವೆಯಿಂದ ಸಮಾಜ ಅನ್ನೋದು ಒಂದು ಸಪರೇಟ್ ವಿಂಗ್ ಅಲ್ಲ, ಅದು ಮನುಷ್ಯರಿಂದನೇ ಕೂಡಿದೆ. ಹಂಗಾಗಿ ಈ ಮನುಷ್ಯತ್ವ ಯಾವಾಗ್ಲೂ ಉನ್ನತದತ್ತ ಹೋಗ್ಬೇಕು, ಏಳಿಗೆ ಹತ್ತ ಹೋಗ್ಬೇಕು, ಮೇರು ವ್ಯಕ್ತಿತ್ವವನ್ನ ಪಡ್ಕೋಬೇಕು, ಎಲ್ಲರೂ ಸಾಧನೆ ಮಾಡ್ಬೇಕು. ಇದೆಲ್ಲ ಇರುತ್ತಲ್ಲ, ಇದೆಲ್ಲ ಸಾಧ್ಯ ಆಗುವಂಥದ್ದು ತಕ್ಷಣ ಮೇಲಿಂದ ಸಿಗಲ್ಲ, ಹಂತ ಹಂತವಾಗಿ ಸಿಗುತ್ತೆ. ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುತ್ತಿರೋ ಪ್ರಕಾರ ತುಂಬಾ ಅಡಿಕ್ಷನ್ ಅಲ್ಲಿದ್ದಾರೆ. ಆ ಮಕ್ಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ, ದೈಹಿಕವಾಗಿ ಸದೃಢರಾಗಿದ್ರೆ ಮಾನಸಿಕವಾಗಿ ಸದೃಢರಾಗಿರ್ತೀವಿ. ಸೌಂಡ್ ಬಾಡಿ ಇನ್ ಸೌಂಡ್ ಮೈಂಡ್ ಅನ್ನೋ ತರ ಆಗ್ಬಿಡುತ್ತೆ. ನಾವ್ ಏನೇ ಓದ್ಬೋದು, ಏನೇ ಬರಿಬೋದು, ದೈಹಿಕವಾಗಿ ಕೂತ್ಕೊಂಡು ಓದೋವಷ್ಟು ಸ್ಥೈರ್ಯ ಇಲ್ಲ ನಮ್ಗೆ, ಶಕ್ತಿ ಇಲ್ಲ ಅಂದಾಗ ಏನ್ ಬುದ್ಧಿವಂತ ಆಗಿದೆ, ಏನ್ ಪ್ರಯೋಜನ? ಹಾಗಾಗಿ ನಾನು ಎಲ್ಲ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಫಿಸಿಕಲಿ ಸ್ಟ್ರಾಂಗ್ ಆಗಿ, ಆಮೇಲೆ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು. ಘಟ ಇದ್ರೆ ಮಠ ಕಟ್ಟು ಅಂತ ಒಂದು ಮಾತಿದೆ. ಹಾಗಾಗಿ ದಯಮಾಡಿ ಯುವಕರು ನಮ್ಮ ಈ ಒಂದು ಯುವ ಶಕ್ತಿನ ಹಾಳು ಮಾಡ್ಕೋಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಸ್ ಎ ದೈಹಿಕ ಶಿಕ್ಷಕನಾಗಿ ದೈಹಿಕವಾಗಿ ಸದೃಢರಾಗಿರ್ಬೇಕು ಯುವಕರು. ಸಮಯನ ವ್ಯರ್ಥ ಮಾಡಬಾರ್ದು, ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಅದರಲ್ಲೂ ಡಿಗ್ರಿ ಕಾಲೇಜಲ್ಲಿ ಓದೋ ಅಂತ ಮಕ್ಳಿಗೆ ಏನ್ ಹೇಳ್ತೀನಿ, ನಾನು ಡಿಗ್ರಿನಲ್ಲಿ ಇದ್ದಾಗ ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡು ಓದ್ತಾ ಇದ್ದೆ. ಹಂಗಂದ್ರೆ ಎಲ್ಲ ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡು ಓದಿ ಅಂತ ಅರ್ಥ ಅಲ್ಲ. ಸಮಯನ ಸದ್ಬಳಕೆ ಮಾಡ್ಕೊಳ್ಳಿ. ಈಗ ನೀವು ಕಾಲೇಜಿಗೆ ಬಂದು ಮನೆಗೆ ಹೋಗ್ತೀರಿ, ಅದ್ರ ಬದಲಿಗೆ ಕಾಲೇಜಿಗೆ ಬಂದಿರ್ತೀರಿ, ಹಾಗೂ ಮಧ್ಯಾಹ್ನ ಕಾಲೇಜ್ ಮುಗೀತೆ ಅಂದ್ರೆ ಸ್ಪೋಕನ್ ಇಂಗ್ಲಿಷು, ಕಂಪ್ಯೂಟರ್ ತರಬೇತಿನೋ, ಈ ತರದ್ ಯಾವ್ದಾದ್ರು ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕಲ್ತ್ಕೊಂಡ್ರೆ ಫ್ಯೂಚರ್ ಅಲ್ಲಿ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಹೀಗೆ ನಿಮ್ಮ ಪ್ರಯತ್ನಗಳು ಇನ್ನಷ್ಟು ಉತ್ತಮವಾಗಿ ಕೆಲಸ ಮಾಡಲಿ. ನೀವು ಕೂಡ ಎತ್ತರಕ್ಕೆ ಈಗಾಗಲೇ ಏರಿದ್ದೀರಾ, ಇನ್ನಷ್ಟು ಎತ್ತರಕ್ಕೆ ಏರಿ, ಜೊತೆಗೆ ನಿಮ್ಮ ಈ ಸಮಾಜ ಸೇವೆ ಮಾಡುವಂತಹ ಮನೋಭಾವ ಏನಿದೆ ಇದನ್ನ ಬಿಡಬೇಡಿ, 4 ಜನಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಕೊನೆಯದಾಗ ಒಂದು ಮಾತಾಡೋದ ಅಂದ್ರೆ, ನಮ್ಮಲ್ಲಿ ಪಾಸಿಟಿವಿಟಿ ಇರಬೇಕು, ಸಕಾರಾತ್ಮಕ ಯೋಚನೆಗಳು ಇದ್ದಾಗ ಎಲ್ಲ ಒಳ್ಳೇದೇ ಆಗುತ್ತೆ. ಹಾಗಾಗಿ ಈ ಸಮಾಜಕ್ಕೆ ಏನ್ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ, ಒಬ್ಬ ಕ್ರೀಡಾಪಟುವಾಗಿ ಅಂತ ಅಂದ್ರೆ, ಯಾವ್ದಕ್ಕೂ ಹೆದರಬಾರ್ದು, ಎದುರಿ ಕೂರಬಾರ್ದು, ಪ್ರಯತ್ನ ಮಾಡಬೇಕು. ಫಲದ ನಿರೀಕ್ಷೆ ಬೇಡ, ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಒಳ್ಳೆ ಸದ್ಮಾರ್ಗದಲ್ಲಿ ನಾವೆಲ್ಲ ಸೇರಿ ನಡೆಯೋಣ ಅಂತ ಹೇಳ್ತಾ, ನನ್ನ ಎಲ್ಲಾ ಸ್ನೇಹಿತರಿಗೆ, ವಿಶೇಷವಾಗಿ ನನ್ನ ತಂದೆ ತಾಯಿಗೆ, ಸಮಾಜಕ್ಕೆ, ನನ್ನ ಎಲ್ಲ ವೃತ್ತಿ ಬಾಂಧವರಿಗೆ, ಹಾಗೂ ವಿಶೇಷವಾಗಿ ನನ್ನ ಇವತ್ತು ಇಲ್ಲಿ ಕರೆದು ಮಾತಾಡಿಸಿದಕ್ಕೆ ಹಾಸನ ಆಕಾಶವಾಣಿಗೆ ಹಾಗೂ ನಿಮಗೆ ನನ್ನ ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅತ್ಯುತ್ತಮ ತರಬೇತುದಾರ ಹಾಗೂ ಕ್ರಿಯಾಶೀಲ ದೈಹಿಕ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಹಾಸನದ ನಟರಾಜ್ HH ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು